ಎಸ್ಎನ್ ಸ್ಟಡಿ ಅಕಾಡೆಮಿಗೆ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯವಾಗಿತ್ತು. ಇದನ್ನು ಹರಿಹರ ಮೊದಲನೇ ಮತ್ತು ಬುಕ್ಕಾರಿಯ ಮೊದಲನೇ ಕ್ರೀಕ್ಷ 1336ರಲ್ಲಿ ಸ್ಥಾಪಿಸಿದರು. ನಂತರ ಕೃಷ್ಣದೇವರಾಯ ಕಾಲದಲ್ಲಿ ಸಾಮ್ರಾಜ್ಯ ಅತ್ಯಂತ ಶ್ರೀಮಂತ ಮತ್ತು ಬಲಿಷ್ಠವಾಗಿತ್ತು. ಆದರೆ ಅವರ ನಂತರ ಆಡಳಿತ ದುರ್ಬಲವಾಯಿತು. ಯಾಕಂದರೆ ಧೈರ್ಯ ನಿಮ್ಮ ಹತ್ರ ಇದ್ದರೆ ನೀವು ಏನೂ ಸಾಧನೆ ಮಾಡಬಹುದು. ಇವತ್ತು ನಮ್ಮ ವಿದ್ಯಾರ್ಥಿಗಳು ಯಾವುದೇ ನೋಟಿಫಿಕೇಶನ್ ಇಲ್ಲ ಅಂತ ತಾಳ್ಮೆಯಿಂದ ಕಾಯ್ತಿದ್ದಾರೆ ಕರ್ನಾಟಕದಲ್ಲಿ. ಇವತ್ತು PSI ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, FDA, SDA, CTI, PDO, ಗ್ರೇಡ್ 1, ಗ್ರೇಡ್ 2 ಇನ್ನೂ ಹಲವಾರು ಉದ್ಯೋಗಗಳ ಆಕಾಂಕ್ಷಿಗಳು ಇವತ್ತು ಕಾಯ್ದಿದ್ದಾರೆ. ಇವತ್ತು ಸರ್ಕಾರ ವಿದ್ಯಾರ್ಥಿಗಳೊಂದಿಗೆ ಯಾವ ರೀತಿ ನಡೆದುಕೊಳ್ತಂತ ನಮಗೆಲ್ಲೂ ಗೊತ್ತಿದೆ. ಅದಕ್ಕಾಗಿ ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಬೇಗನೆ ನೋಟಿಫಿಕೇಶನ್ ಮಾಡಲಿ ಅಂತ ಹೇಳ್ತಾ, ಯಾಕಂದರೆ ವಿದ್ಯಾರ್ಥಿಗಳು ತಾಳ್ಮೆ ಭಾಳ ಪರೀಕ್ಷೆ ಮಾಡ್ತಿರ್ತಾರೆ ಸರ್ಕಾರಗಳು. ಅದಕ್ಕಾಗಿ ಸ್ನೇಹಿತರೆ, ನಿಮ್ಮ ತಾಳ್ಮೆ ಎಷ್ಟು ತಾಳ್ಮೆಯಿಂದ ಕಾಯ್ತೀರಿ ಅಷ್ಟು ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡೋಕ್ಕೋಗಲ್ಲ. ಯಾಕಂದರೆ ನಾವು ಹೀಗೆ ಮಾತಾಡ್ತಿದ್ರೆ ಮಾತುಗಳು ಬೆಳೀತಾನೆ ಇರ್ತವೆ. ಇವಾಗ ಏನೋ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ ಕೆಲವರು. ಅದೇ ರೀತಿ ಅದಕ್ಕಾಗಿ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ. ಯಾಕಂದರೆ ಮೋಟಿವೇಷನ್ ಮಾಡ್ತಿದ್ರೆ ನಾವು ಮೋಟಿವೇಷನ್ ಉಳಿತಿರ್ತೀವಿ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಏನೇ ಸಾಧನೆ ಮಾಡೋರು ತಾಳ್ಮೆ ಭಾಳ ಮುಖ್ಯ ಇರ್ತದೆ. ಅದಕ್ಕಾಗಿ ನಿಮ್ಮ ತಾಳ್ಮೆಯಿಂದ ನೀವು ಸ್ಟಡಿ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ನೇರವಾಗಿ ಒಂದು ಕ್ವಶನ್ ಬರ್ತೀನಿ ಸ್ನೇಹಿತರೆ. MS Excelನಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಇರುವುದಿಲ್ಲ? ಇನ್ MS Excel ವಿಚ್ ಅಮಾಂಗ್ ಆಫ್ ದ ಫಾಲೋವಿಂಗ್ ಫಂಕ್ಷನ್ಸ್ ಈಸ್ ನಾಟ್ ಅ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್? ಅಂದರೆ ಯಾವುದು ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಆಗಿರೋದಿಲ್ಲ. ಈ MS Excelನಲ್ಲಿ ಇದು ಸ್ಪ್ರೈಟ್ ಅಂತ ಕೊಡ್ರಿ. ಈ ರೀತಿ ಇರ್ತದೆ. ನೀವು ಓಪನ್ ಮಾಡಿದಾಗ ಈ ರೀತಿ ಇರ್ತದೆ. MS Excel ನೀವು ಓಪನ್ ಮಾಡಿರ್ತೀರ, ಅಲ್ಲಿ ಸ್ಪ್ರೆಡ್ಶೀಟ್ ಈ ರೀತಿ ಇರ್ತದೆ. ಆವಾಗ ಯಾವ ರೀತಿ ಎವರೇಜ್ ಕಂಡುಹಿಡಿಯಬೇಕಾಗ್ತದೆ. ಇದು ಎವರೇಜ್ ಆಗಿರ್ತದೆ, ಕರೆಕ್ಟ್ ಆಗಿರ್ತದೆ. ಕೌಂಟು ಅಂದರೆ 1, 2, 3, 4 ಅಂತ ಮಾಡಿರ್ತೀರಿ, ಅಲ್ಲಿ ಕೌಂಟ್ ಆಗ್ತದೆ. ರೇಟ್ ಲಾರ್ಜ್ ಅಂದರೆ ಮ್ಯಾಕ್ಸಿಮಮ್ ಮಿನಿಮೈಸ್ ಅಂತ ಬರ್ತವೆ. ಮ್ಯಾಕ್ಸಿಮಮ್ ಕಂಡುಹಿಡಬೇಕಂದ್ರೆ MAX ಅಂತ ಬರ್ತದೆ, =MAX, ಮಿನಿಮಮ್ ಅಂದರೆ MIN ಅಂತ ಬರ್ತದೆ. ಇಲ್ಲಿ ರೇಟ್ ಎಂಬುದು ಆಗಿರುವುದಿಲ್ಲ ನೋಡಿ ಸ್ನೇಹಿತರೆ. ಎವರೇಜ್ ಆಗಿರ್ತದೆ, ಕೌಂಟ್ ಆಗಿರ್ತದೆ, ಲಾರ್ಜ್ ಆಗಿರ್ತದೆ. ಇಲ್ಲಿ ರೇಟ್ ಆಗಿರುವುದಿಲ್ಲ. MS Excelನಲ್ಲಿ ಆಟೋಫಿಲ್ ಲಕ್ಷಣವೇನೆಂದರೆ? ಇನ್ MS Excel ಆಟೋಫೈಲ್ ಫ್ಯೂಚರ್ ಈಸ್ ಅಂದರೆ ಆಟೋಫೈಲ್ನ ಫ್ಯೂಚರ್ ಅಂದರೆ ಏನು ಲಕ್ಷಣ ಏನಾಗಿದೆ ನೋಡಿ. ಒಂದನೇ ಲಕ್ಷಣ ಅಂದರೆ ದತ್ತಾಂಶದ ಸೀಕ್ವೆನ್ಸಿಯಲ್ ಸೀರೀಸನ್ನು ವಿಸ್ತರಿಸಿಗೊಳಿಸುವುದು. ಎರಡನೇ ಹೇಳಿಕೆ ಸೆಲ್ ರೇಂಜ್ನ ವ್ಯಾಲ್ಯೂಗಳನ್ನು ಯಾಂತ್ರಿಕವಾಗಿ ಕೂಡಿಸುತ್ತಾ ಹೋಗುವುದು. ಹೇಳಿಕೆ 3 ಆಯ್ಕೆ ಮಾಡಿದ ಸೆಲ್ಲು ಸುತ್ತಲೂ ಬಾರ್ಡರನ್ನು ಅಪ್ಲೈ ಮಾಡುವುದು. ಮೇಲಿನ ಯಾವುದೂ ಅಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, MS Excelನಲ್ಲಿ ಆಟೋಫೈಲ್ನ ಲಕ್ಷಣ ಏನಪ್ಪ ಅಂದರೆ ದತ್ತಾಂಶ ಸೀಕ್ವೆನ್ಸಿಯಲ್ ಸೀರೀಸನ್ನು ವಿಸ್ತಾರ ಮಾಡುತ್ತಾ ಹೋಗೋದು. ಇಲ್ಲಿ ಒಂದನೇ ಹೇಳಿಕೆ ಸರಿಯಾಗಿರುತ್ತದೆ. MS Excelನಲ್ಲಿ ಒಂದು ಸೆಲ್ನಲ್ಲಿ ಟೆಕ್ಸ್ಟ್ ಫಿಟ್ ಆಗದಿದ್ದಲ್ಲಿ ಆಗ ಏನು ಮಾಡಬೇಕು ಅಂದರೆ, ಇನ್ MS Excel ಇಫ್ ಅ ಟೆಕ್ಸ್ಟ್ ಕೆನಾಟ್ ಫಿಟ್ ಇನ್ ಅ ಸೆಲ್ ದೆನ್ ಅಂತ ಹೇಳಿದರೆ ಅದು ಮರೆಯಾಗಿರುವುದು, ಅದು ಅಳಿಸಿ ಹೋಗಿರುವುದು, ಅದು ಎಂಟರೇ ಆಗಿರಲಾರದು, ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಅದು ಮರೆಯಾಗಿರುವುದು ಆನ್ಸರ್ ಸರಿಯಾಗಿರುತ್ತೆ ನೋಡಿ. MS Excelನಲ್ಲಿ ಶೆಲ್ ಕಂಟೆಂಟನ್ನು ಎಡಿಟ್ ಮಾಡಲು ಬೇಕಾದ ಶಾರ್ಟ್ಕಟ್ ಕೀ ಯಾವುದು? ಫಂಕ್ಷನ್ ಕೀ ಫಾರ್ ಎಡಿಟಿಂಗ್ ಶೆಲ್ ಕಂಟೆಂಟ್ ಈಸ್. ಯಾವ ಶೆಲ್ಲಿಂದ ನಾವು ಯಾವ ಶಾರ್ಟ್ಕಟ್ ಕೀಯಿಂದ ನಾವು ಎಡಿಟ್ ಮಾಡ್ತೀವಿ? F1, F2, F3, F10. ಇಲ್ಲಿ ನೇರವಾಗಿ ಆನ್ಸರ್ ಅಂದರೆ F2 ಸೆಲ್ ಮುಖಾಂತರ ನಾವು ಏನು ಮಾಡ್ತೀವಪ್ಪ ಅಂದರೆ ಎಡಿಟ್ ಮಾಡ್ತೀವಿ. ಇದು MS Excel ಅಂತ ತಿಳ್ಕೊಳ್ರಿ. ನಾನು ಇದ್ರ ಮುಖಾಂತರ ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಇಲ್ಲಿ ಇದಿರ್ತದೆ. ಈ ಸೆಲ್ ನೀವು ಎಡಿಟ್ ಮಾಡಬೇಕಪ್ಪ ಅಂದರೆ ಶಾರ್ಟ್ಕಟ್ ಕೀ ನೋಡೋಲ್ಲಿ ಫಂಕ್ಷನ್ ಕೀ ಇರ್ತವೆ. F1, F2, F3, F4 ಈ ರೀತಿ ಇರ್ತವೆ. ಈ F2 ಒತ್ತಿದಾಗ ನಿಮ್ಗೆ ಏನಪ್ಪ ಅಂದರೆ ಈ ಸೆಲ್ನಾಗ ಎಡಿಟ್ ಆಗ್ತಿರ್ತದೆ. ಅದಕ್ಕಾಗಿ ಇಲ್ಲಿ F2 ಸರಿ ಇರುತ್ತೆ. ಈ F1 ಏನಂದ್ರಪ್ಪ ನಿಮಗೆ ಏನಾದರೂ ಒಂದು ಗೊತ್ತಿರಲಾದಾಗ ನೀವು ಹೆಲ್ಪ್ ಅಂತ ಬರ್ತದೆ. F1 ಆದಾಗ ಹೆಲ್ಪ್ ಅಂದರೆ ಏನಾದರೂ ಹೆಲ್ಪ್ ಬೇಕಾದರೆ F1 ಒತ್ತು ಬರ್ತದೆ. ಈ Alt F4 ಆದಾಗ ನೀವು ಕಂಪ್ಯೂಟರ್ ಶಟ್ ಡೌನ್ ಆಗಿರ್ತದೆ. ಈ ರೀತಿ ನಿಮಗೂ ಗೊತ್ತಿರಬೇಕು. ನೆಕ್ಸ್ಟ್ ಹೋಗೋಣ. MS Excelನಲ್ಲಿ ಟುಡೇ ಈಕ್ವಲ್ ಟು ಬೇಕು ಸ್ನೇಹಿತರೆ. ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟೋಣ್ರಿ. ಇನ್ MS Excel ಇಫ್ ಯು ಎಂಟರ್ ದ ಫಂಕ್ಷನ್ ಈಕ್ವಲ್ ಟು ಟುಡೇ ಬ್ರ್ಯಾಕೆಟ್ ಕ್ಲೋಸ್ ಆ್ಯಂಡ್ ಪ್ರೆಸ್ ಎಂಟರ್ ಕೀ ಇಟ್ ರಿಟರ್ನ್ಸ್. ಅಂದರೆ ಯಾವ ಒಂದು ಮಾಹಿತಿ ಕೊಟ್ಟಿರ್ತದೆ ಅಂದರೆ MS Excelನಲ್ಲಿ ಟುಡೇ ಫಂಕ್ಷನ್ನು ಎಂಟರ್ ಮಾಡಿ ಮತ್ತು ಎಂಟರ್ ಬಟನನ್ನು ಒತ್ತಿದಾಗ ಅದು ಏನನ್ನು ಕೊಡುತ್ತದೆ? ಇಲ್ಲಿ ಕೊಟ್ಟಿದ್ದಾರೆ ಇವತ್ತಿನ ದಿನಾಂಕ, ಇವತ್ತಿನ ದಿನಾಂಕ ಹಾಗೂ ಸಮಯ. ಇಲ್ಲಿ ನೋಡಿ ಕರೆಂಟ್ ಡೇಟ್ ಆ್ಯಂಡ್ ಟೈಮ್. ಇಲ್ಲಿ ಸರಿಯಾದ ಆನ್ಸರು ಇವತ್ತಿನ ದಿನಾಂಕ. ಎರಡನೇ ಹೇಳಿಕೆ ಕರೆಂಟ್ ಡೇಟ್ ಸರಿಯಾಗಿರ್ತದೆ. MS Excelನಲ್ಲಿ ಕಾಲಮ್ ಡಿ ಹಾಗೂ ಕಾಲಮ್ ಇಗಳ ನಡುವೆ ಒಂದು ಕಾಲಮನ್ನು ಸೇರಿಸಬೇಕಾದಾಗ ನೀವು ಏನು ಮಾಡಬೇಕು? ಇದು MS Excel ಓಕೆನಾ. ಹಿಂಗೆ ಕಾಲಮ್ ಇರ್ತಾವೆ ಅಂತ ತಿಳ್ಕೊಳ್ರಿ. ಈ ರೀತಿ ಇರ್ತಾವೆ. ಇಲ್ಲಿ ಮಾಡೀನಿ ನಾನು DE ಅಂತ ಬರ್ತೀನಿ ರೀ. ಈ ಮಧ್ಯೆ ನಾವೇನು ಮಾಡ್ಬೇಕಾದ ಒಂದು ಕಾಲಮ್ ಸೇರಿಸಬೇಕಾಗ್ತದೆ. ನಾವು ಯಾವುದನ್ನು ಡಿನ ಆಯ್ಕೆ ಮಾಡ್ಬೇಕು, ಇ ಆಯ್ಕೆ ಮಾಡ್ಬೇಕು, ಇಗಳ ನಡುವೆ ಅಂತ ಇಲ್ಲಿ ನಾವು ಆಯ್ಕೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಇಲ್ಲಿ ಕಾಲಮ್ ಇ ಆಯ್ಕೆಯನ್ನು ಮಾಡಬೇಕು. ಅದಕ್ಕಾಗಿ ಎರಡನೇ ಆನ್ಸರ್ ಸರಿಯಾಗಿರ್ತದೆ ಓಕೆನಾ. MS Excelನಲ್ಲಿ ನೀವು ಗುಂಡಿಯನ್ನು ಒತ್ತಿದಾಗ ನಿಮ್ಮ ಟೈಪಿಂಗನ್ನು ತನ್ನ ಪರಿವಿಡಿ ಎಂದು ಶೆಲ್ಲನ್ನು ಸ್ವೀಕರಿಸುವುದು. ಇದು MS Excel 1, 2, 3, 4 ಈ ಥರ ಹೊಡಿತೀನಿ. ನಾನು ಸುಮ್ಮನೆ ನಿಮ್ಗೆ ಒಂದು ಪ್ರಾಕ್ಟಿಕಲ್ ಒಂದು ಇದ್ರ ಮುಖಾಂತರ ಪ್ರಾಕ್ಟಿಕಲ್ ಹೇಳ್ತಿದ್ದೀನಿ. ಈಗ ಇದು MS Excel ಅಂತಿಕೋರಿ. ನೀವು ಗುಂಡಿ ಮತ್ತು ಇಲ್ಲೊಂದು ಏನೋ ಬಟನ್ ಅಂತ ಒತ್ತಿದಾಗ ಇಲ್ಲಿ ಏನು ಮಾಡ್ತೀರಿ, ಇಲ್ಲಿ ಕೀ ಕೊಟ್ಟಿದ್ದಾನೆ.
ಕಂಟ್ರೋಲ್ ಪ್ಲಸ್ ಎಂಟರ್ ಅಂತ ಕೊಟ್ಟಿದ್ದಾರೆ, ಎಂಟರ್ ಅಂತ ಕೊಟ್ಟಿದ್ದಾರೆ, ಟ್ಯಾಬ್ ಅಂತ ಕೊಟ್ಟಿದ್ದಾರೆ, ಸಿಸ್ಟಮ್ ಶಿಫ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ನಾವು ಇಲ್ಲಿದ್ದೀವಿ. ಈಗ ಈ ಕಡೆ ಹೋಗಬೇಕಾದ್ರೆ ಯಾವ ಕೀ ಒತ್ತಬೇಕಪ್ಪ ಅಂದ್ರೆ ಈ ಕಡೆ ಹೋಗಬೇಕಾದ್ರೆ ತೆಳಗಡೆ ಬರ್ತಾರೆ ಎಂಟರ್ ಕೊಡ್ತಾರೆ. ನಾವು ಅಂತ ನಮ್ಮ ಬಗ್ಲಾಗ ಹೋಗೋದು ಅಂತ ಕೊಡ್ರಿ, ನಾವು ಈ ಕಡೆಯಿಂದ ಈ ಕಡೆ ಹೋಗ್ತೀವಿ. ನಾವು ಯಾವ ಒಂದು ಎಂಟರ್ ಕೀ ಒತ್ತಬೇಕಪ್ಪ ಅಂದ್ರೆ ಈ ಟ್ಯಾಬ್ ಕೀ ಒತ್ತಬೇಕು. ಟ್ಯಾಬ್ ಕೀ ಒತ್ತಿದಾಗ ಮಾತ್ರ ನಾವು ಇಲ್ಲಿದ್ದು ಇಲ್ಲಿ ಹೋಗ್ತೀವಿ, ಇಲ್ಲಿದ್ದು ಇಲ್ಲಿ ಹೋಗ್ತೀವಿ, ಇಲ್ಲಿದ್ದು ಹೋಗ್ತೀವಿ. ಇದೇ ರೀತಿ ಟ್ಯಾಬ್ ಕೀ ಒತ್ತಿದಾಗ ನಾವು ಹಿಂಗೆ ಹೋಗ್ತಾ ಇರ್ತೀವಿ. ಅದಕ್ಕಾಗಿ ಟ್ಯಾಬ್ ಕೀ ಆನ್ಸರ್ ಸರಿಯಾಗಿದೆ. ವರ್ಡ್ ಪ್ರೊಸೆಸಿಂಗ್ನಲ್ಲಿ 4ನೇ ಪ್ಯಾರದ ನಂತರ ಇಡುವುದಕ್ಕಾಗಿ 2ನೇ ಪ್ಯಾರವನ್ನು ಸ್ಥಳಾಂತರಿಸುವುದಕ್ಕಾಗಿ ಪರಿಣಾಮಕಾರಿಯಾದ ವಿಧಾನ ಯಾವುದು? ಇನ್ ವರ್ಡ್ ಪ್ರೊಸೆಸಿಂಗ್ ಆ್ಯಂಡ್ ಎಫಿಷಿಯಂಟ್ ವೇ ಟು ಮೂವ್ ದ ಸೆಕೆಂಡ್ ಪ್ಯಾರಾಗ್ರಾಫ್ ಟು ಪ್ಲೇಸ್ ಇಟ್ ಆಫ್ಟರ್ ದ ಫೋರ್ತ್ ಪ್ಯಾರಾಗ್ರಾಫ್ ಈಸ್ ಅಂದರೆ ಕಾಫಿ ಆ್ಯಂಡ್ ಪೇಸ್ಟ್, ಕಾಫಿ ಆ್ಯಂಡ್ ಕಟ್ ಆ್ಯಂಡ್ ಪೇಸ್ಟ್, ಕಾಫಿ ಕಟ್, ಕಾಫಿ ಆ್ಯಂಡ್ ಪೇಸ್ಟ್, ಕಟ್ ಆ್ಯಂಡ್ ಪೇಸ್ಟ್. ಇಲ್ಲಿ ನೋಡಿ ಸ್ನೇಹಿತರೆ, ಸರಿಯಾದ ಉತ್ತರ 4ನೇ ಹೇಳಿಕೆ ಕತ್ತರಿಸುವುದು ಮತ್ತು ಅಂಟಿಸುವುದು, ಇದು ಸರಿಯಾಗಿರ್ತದೆ. ಸ್ಪ್ರೆಡ್ ಶೀಟ್ನಲ್ಲಿರುವ ಸೂತ್ರಗಳು ಕೆಳಗಿನವನ್ನು ಒಳಗೊಂಡಿರುತ್ತದೆ. ಫಾರ್ಮುಲಾ ಇನ್ ಸ್ಪ್ರೆಡ್ ಶೀಟ್ ಇನ್ ವ್ಯಾಲ್ಯೂ. ನೋಡಿ ಇಲ್ಲಿ ಏನು ಕೇಳೇನಪ್ಪ ಅಂದರೆ ಒಳಗೊಂಡಿರ್ತದೆ, ಏನನ್ನು ಒಳಗೊಂಡಿರುತ್ತದೆ ಅಂದರೆ ಸ್ಪ್ರೆಡ್ ಶೀಟ್ನಲ್ಲಿರುವ ಸೂತ್ರ ಕೆಳಗಿನಗಳನ್ನು ಒಳಗೊಂಡಿರುತ್ತದೆ.